ಮಾಡ್ದಂಗಿದ್ದೆ ನೀನು. ಹೊರಗಿಣಿ ತರ ಸಾಕಿ ಗಿಡಗನ್ ಮನೆಗೆ ಕಳಿಸ್ತಿದ್ದೀನಲ್ಲ ಅಂತ ನನ್ನ ಹೊಟ್ಟೆ ಉರಿತಿದೆ ಅಮ್ಮ. ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಕಣ್ಣೀರು ಹಾಕೊಂಡು ಕಳಿಸ್ಬಾರ್ದಮ್ಮ. ಹೋಗೋ ಕೆಲಸ ಆಗಲ್ಲ. ನೋಡ್ಚಾರು, ಅದೇನಾಗುತ್ತೋ ನಾವು ನೋಡೇ ಬಿಡೋಣ. ನಿನಗೆ ಅನ್ಯಾಯ ಮಾಡಿರೋ ಆ ಜಯಂತ ನಿನ್ನ ಕಾಲಕ್ಕೆ ಬಿದ್ದು ಕ್ಷಮಾಪಣೆ ಬೇಡಬೇಕು. ನೀನೇ ನನ್ನ ಹೆಂಡತಿ ಅಂತ ಸ್ವೀಕಾರ ಮಾಡಬೇಕು. ನಿನ್ನ ಕನಸನ್ನು ನುಚ್ಚು ನೂರು ಮಾಡಿರೋ ಆ ಮಯೂರಿ ಮನೆ ಬಿಟ್ಟು ಪರದೇಸಿ ಥರ ಓಡ್ ಹೋಗ್ಬೇಕು. ಅದೇನು ಮಾಡ್ತೀಯೋ ಮಾಡು ಚಾರು, ನಾನು ನಿನ್ನ ಜೊತೆ ಇರ್ತೀನಿ. ನೋಡು, ನಮ್ಮ ಇಡೀ ಆಸ್ತಿ ಹಾಳಾಗೋಗಿ ನಾವು ಬೀದಿಗೆ ಬಂದರೂ ಪರವಾಗಿಲ್ಲಮ್ಮ. ಆ ವಿಶ್ವನಾಥನ್ ಕುಟುಂಬ ಮಾತ್ರ ನೆಮ್ಮದಿಯಾಗಿ ನಿದ್ದೆ ಮಾಡಬಾರ್ದು, ಬೀದಿಗೆ ಬರಬೇಕು. ಹಾಗೆ ಮಾಡಬೇಕು ಮಗಳೇ. ಬೀಳಿಸ್ತೀನಮ್ಮ, ಬೀಳಿಸ್ತೀನಿ. ನನ್ನನ್ನು ಹಸೆ ಮಣೆ ಮೇಲೆ ಕೂರಿಸಿ ಏನೇನೆಲ್ಲ ಮಾತಾಡಿದ್ರು, ನಿಮ್ಮಿಬ್ರಿಗೂ ಯಾವ್ಯಾವ ರೀತಿ ಅವಮಾನ ಮಾಡಿದ್ರು, ಇದೆಲ್ಲ ಕ್ಷಣ ಕ್ಷಣಕ್ಕೂ ನನ್ನ ಕಣ್ಮುಂದೆ ಬಂದು ಹೋಗ್ತಾ ಇದೆ ಅಮ್ಮ. ಅವ್ರ ಯಾವುದೇ ಕಾರಣಕ್ಕೂ ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಬಿಡಲ್ಲ. ನಾನು ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಯಾವ್ಯಾವ ರೀತಿ ಪ್ರಾಬ್ಲಮ್ಸ್ ಬರುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಅದಕ್ಕೆಲ್ಲ ನೀವು ರೆಡಿಯಾಗಿರಿ. ಹೋಗ್ಬಿಟ್ಟು ಬರ್ತೀನಮ್ಮ. ಚಾರು, ಸಮಾಧಾನ ಆಯ್ತಮ್ಮ? ಚಾರು, ನಿನಗೆ ಸಮಾಧಾನ ಆಗಲಿ ಅಂತಾನೆ ನಾನು ಕಣ್ಣೀರು ಹಾಕಿದ್ದು. ಈ ಚಾರು ಕಣ್ಣಲ್ಲಿ ಕಣ್ಣೀರಾ? ಕಣ್ಣೀರು ಹಾಕ್ಸಕ್ಕೆ ಅಂತಾನೆ ಹುಟ್ಟಿರೋಳು ನಾನು. ನಿನಗೆ ಸಮಾಧಾನ ಆಯ್ತಾ? ನಿನ್ನ ಕಣ್ಣಲ್ಲಿ ಯಾವತ್ತೂ ಕಣ್ಣೀರು ಬರಬಾರ್ದು. ಇದೇ ಕೊನೆ. ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ. ಹೊರಡು.
ಬನ್ನಿ ಕೂತ್ಕೊಳ್ಳಿ. ಏನು ತಗೊಂತೀರಮ್ಮ? ಕಾಫಿ, ಟೀ, ಕೋಲ್ಡ್ ಡ್ರಿಂಕ್ಸ್? ಏನು ಬೇಡ. ಹೀಗಂದ್ರೆ ಹೇಗಮ್ಮ? ತುಂಬ ದಿನ ಆದಮೇಲೆ ಅಂಗಡಿಗೆ ಬಂದಿದ್ದೀರಾ, ಏನಾದರೂ ತಗೊಳ್ಳಿ. ಒಂದು ಗ್ಲಾಸ್ ವಿಷ ತಗೊಂಬಾ. ಬೇಡ ಅಂತ ಹೇಳ್ತಿದ್ದೀನಲ್ಲ, ಮತ್ತೇನು ಡೌನ್ ನಿಂದು? ಸಾರಿ ಅಮ್ಮ, ಏನು ಬೇಕು ಹೇಳಿ. ಈ ತಾಳಿನ ಕರಿಮಣಿ ಸರ್ದಲ್ಲಿ ಪೋಣಿಸಿ ಫೋಟೋ ಫ್ರೇಮ್ ಹಾಕೊಡು. ಏನು ಹೇಳ್ತಾ ಇದ್ದೀರಮ್ಮ? ತಾಳಿನ ಫೋಟೋ ಫ್ರೇಮ್ ಹಾಕೊಡ್ಬೇಕಾ? ತಾಳಿನ ಕುತ್ತಿಗೆಗೆ ಅಲ್ಲಿ ಹಾಕೊಡೋದು. ನೇಣ್ ಹಗ್ಗ ಹಾಕೋತೀನಿ ಕುತ್ತಿಗೆಗೆ. ಅದನ್ನೆಲ್ಲ ಕಟ್ಕೊಂಡು ನಿನ್ಗೇನು? ನಾನು ಹೇಳಿದ ಕೆಲಸ ಆಗುತ್ತೋ ಇಲ್ವೋ? ಬೇಜಾರು ಮಾಡ್ಕೊಬೇಡಿ ಅಮ್ಮ, ಕೊಡಿ, ಮಾಡ್ಕೊಡ್ತೀನಿ. ರಘು, ಬಾಕ್ಸ್ ಸೆಟ್ ಕೊಡ. ನೋಡಿ, ಇದರಲ್ಲಿ ಯಾವ ಡಿಸೈನ್ ಬೇಕು ಸೆಲೆಕ್ಟ್ ಮಾಡಿ. ಇದ್ರಲ್ಲಿ ಹಾಕೋ ತಾಳಿನ ತಗೋ. ರಘು, ಈ ತಾಲಿನ ಇದ್ರಲ್ಲಿ ಹಾಕೊಂಡು ಫ್ರೇಮ್ ಹಾಕೊಂಡು ತಗೊಂಡ್ಬನ್ನಿ. ಅಮ್ಮ, ಹೀಗೆ ಕೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಂಡ್ಬಿಡಿ. ನಿಮ್ಮ ಮದುವೆ ನಿಂತೋದ್ಮೇಲೂ ನೀವು ಹೀಗೆ ತಾಳಿನ ಬೇಜಾರಾಯ್ತು ನಿನ್ ಮಾತಿಂದ ನನಗೆ. ಯಾರು ಎಲ್ಲಿ ಎಗ್ಗರು ಬಿದ್ದು ಸತ್ರೆ ನಿನಗೇನು? ಹೇಳಿದ ಕೆಲಸ ಮಾಡು. ದುಡ್ಡು ಎಣಿಸ್ಕೊಂಡ್ಯಾ? ಅಷ್ಟರಲ್ಲಿರು. ಏನು? ಸಾರಿ ಅಮ್ಮ, ಆಯ್ತು. ಚೆನ್ನಾಗಿ ಮಾಡಿದ್ಯಾ? ಮದುವೆ ನಿಂತೋಯ್ತು ಅಂತ ಉಚ್ಕಿಚ್ ಹಿಡಿತಾ ಇದಕ್ಕೆ. ಹೇ, ಅಮ್ಮ, ಎಲ್ಲ ಫ್ರೆಶ್ ಆಗಿದೆ. ಈಗ ತಾನೇ ಕಟ್ಟಿರೋದು. ಯಾವ್ದು ಬೇಕು? ಇದನ್ ಕೊಡು. ಇಷ್ಟು ದೊಡ್ಡ ಹಾರಣ ಯಾವ್ದಾದ್ರು ದೇವ್ರಿಗೆ ಹಾಕ್ತಿದ್ದೀರಾ ಅಮ್ಮ?
ಇಲ್ಲ. ಓ ನಿಮ್ ಕಡೆಯವ್ರು ಯಾರಾದ್ರೂ ಹೋಗ್ಬಿಟ್ರಾ? ಇಲ್ಲ. ಮತ್ತೆ ಇನ್ನೊಂದ್ ಸ್ವಲ್ಪ ಹೊತ್ತು ಹೀಗೆ ಮಾತಾಡ್ತಿದ್ರೆ ರಕ್ತ ಕಾರ್ಕೊಂಡ್ ಸಾಯ್ತ್ಯಾ. ನೀನ್ ಹೇಳಕ್ಕೆ ಯಾರಾಗ್ತೀನಿ? ನೋಡ್ತಿದ್ಯಾ? ನಡಿ. ಓಯ್ ಇದರಲ್ಲಿರೋದನ್ನ ತಗೊಂಡ್ ಬಾ. ತಗೋ. ಇಲ್ಲಿರೋದ್ರಲ್ಲಿ ದೊಡ್ಡ ಸೈಜ್ ಕಾಯಿ ಕೊಡು. ಓಯ್, ಅದ್ ಯಾರ ಕೈಲಿ ಎತ್ತಕ್ಕಾಗತ್ತೆ? ಅದ್ ಕೊಡು. ಆ ಕಾರಲ್ಲಿ ತಗೊಂಡೋಗಿಡು. ಎಲ್ಲ ಕರೆಕ್ಟ್ ಆಗಿದೆ ಅಲ್ವಾ? ನಡಿ. ಏನ್ ಮಾಡ್ತಿದ್ಯಾ? ಮನೆ ಬಿಟ್ಟು ಹೋಗ್ಬೇಕು ಅಂತ ಅನ್ಕೋತಿದ್ದೀನಿ ಈಗ. ಯಾಕೆ ಹೀಗೆ ಹುಚ್ಚುಚ್ಚಾಗಿ ಆಡ್ತಿದ್ಯಾ? ಮನೆ ಬಿಟ್ಟು ಎಲ್ಲಿಗೆ ಹೋಗ್ತೀಯಾ? ಎಲ್ಲಿಗಾದ್ರೂ ಹೋಗ್ತೀನಿ ಬಿಡು. ಬ್ಯಾಂಗ್ಳೂರ್ಗೆ ಹೋಗ್ತೀನಿ. ಅಲ್ಲಿ ಫ್ರೆಂಡ್ಸ್ ಇದ್ದಾರೆ, ಸಪೋರ್ಟ್ ಮಾಡ್ತಾರೆ. ಇಲ್ಲಾಂದ್ರೆ ಡ್ಯಾಡಿಗೆ ಒಂದು ಫೋನ್ ಮಾಡಿದ್ರೆ ಏನಾದರೂ ವ್ಯವಸ್ಥೆ ಮಾಡ್ತಾರೆ. ಮಯೂರಿ, ಬೇಡ ಕಣೆ.
ಎಲ್ಲ ಹಾಳಾಗಿ ಹೋಗುತ್ತೆ. ಇಲ್ಲಿ ನನ್ನ ಲೈಫೇ ಹಾಳಾಗ್ತಿದೆ, ಇನ್ನೇನಿದೆ ಹಾಳಾಗೋದಕ್ಕೆ? ಅವಸರ ಪಡ್ಬೇಡ ಕಣೆ, ನಿಧಾನವಾಗಿ ಎಲ್ಲ ಸರಿ ಹೋಗುತ್ತೆ. ಇಲ್ಲ ಮೇಘ, ನಾನು ಇಲ್ಲಿರೋವರೆಗೂ ಏನೂ ಸರಿ ಹೋಗಲ್ಲ. ನಡೀತಿರೋದನ್ನೆಲ್ಲ ನೀನೇ ನೋಡ್ತಿದ್ಯಲ್ಲ. ಮೀನಾಕ್ಷಿ ಅತ್ತೆಗೂ ಸಿಂಧು ಚಿಕ್ಕಮ್ಮಗೂ ನನ್ನ ಕಂಡ್ರೆ ಆಗೋದಿಲ್ಲ. ಅದರಿಂದ ದೊಡ್ಡಮ್ಮಂಗೂ ಅವ್ರಿಗೂ ಕ್ಲಾಶಸ್ ಆಗುತ್ತೆ. ಸಾಲದಕ್ಕೆ ಜಯಂತ ಬೇರೆ ತಲೆ ತಿನ್ನಕ್ಕೆ ಶುರು ಮಾಡ್ತಾನೆ. ಒಂದು ಕಡೆ ಅವ್ನು ಟಾರ್ಚರ್ ಆದ್ರೆ ಇನ್ನೊಂದು ಕಡೆ ಇವ್ರ ಟಾರ್ಚರ್. ಇವರೆಲ್ಲ ನನ್ನ ನೆಮ್ಮದಿಯಾಗಿ ಬದುಕಕ್ಕೆ ಬಿಡಲ್ಲ ಮೇಘ. ಅದಕ್ಕೆ ನಾನು ಇಲ್ಲಿದ್ರಲ್ವ ರಗಳೇ, ಹೊರಟು ಬಿಡ್ತೀನಿ. ಮಯೂರಿ, ನೀನು ಆವೇಶದಲ್ಲಿದ್ಯಾ ಕಣೆ. ಅವ್ರು ಯಾರು ನಿನ್ನ ತಂಟೆಗೆ ಬರ್ತಾ ಇರೋ ಹಾಗೆ ನಾನು ನಿನ್ನ ನೋಡ್ಕೋತೀನಿ. ಪ್ಲೀಸ್ ಈ ಥರದ ನಿರ್ಧಾರಕ್ಕೆ ಬರಬೇಡ. ಸಾರಿ ಮೇಘ, ನನ್ನ ಕಷ್ಟ ನನಗೆ ಮಾತ್ರ ಅರ್ಥ ಆಗೋದು. ಇಲ್ಲಿದ್ರೆ ನನ್ನ ಯೋಚನೆ ಮಾಡಿ ಮಾಡಿ ಹುಚ್ಚೆ ಹಿಡಿದು ಬಿಡುತ್ತೆ. ನನ್ನನ್ನು ಅರ್ಥ ಮಾಡ್ಕೊ ಮೇಘ, ಪ್ಲೀಸ್. ಆಯಿತು, ನಾನು ಅರ್ಥ ಮಾಡ್ಕೋತೀನಿ. ನೀನು ಹೋಗುವಂತೆ, ಆದರೆ ಅಪ್ಪ ಅಮ್ಮ ಬಂದ ಮೇಲೆ ಅವ್ರನ್ನ ಒಪ್ಪಿಸಿ ಆಮೇಲೆ ಹೋಗು ಪ್ಲೀಸ್ ಕಣೆ. ಮೇಘ, ನನಗೋಸ್ಕರ ಒದ್ದಾಡೋ ಜೀವಗಳಿಗೆ ಹೇಳ್ದೆ ಹೋಗ್ತೀನೇನೆ. ಅವ್ರು ಬಂದ ಮೇಲೆ ಅವ್ರನ್ನ ಒಪ್ಸಿನೇ ಹೋಗೋದು. ಓಕೆ? ಏನಪ್ಪ ಮಾಡೋದು ದೇವ್ರೆ, ಇನ್ನು ಎಷ್ಟೊತ್ತಂತ ಈ ಚಳಿನಲ್ಲಿ ಹೊರಗಡೆ ನಿಂತಿರೋದು. ಮಳೆ ಬೇರೆ ಬರೋ ಆಗಿದೆ ಅನ್ಸತ್ತೆ ಅಷ್ಟೇ. ಅಟ್ಲೀಸ್ಟ್ ನನ್ನ ಮಗ ಆದ್ರೂ ಬಂದು ಏನು ಎತ್ತ ಅಮ್ಮ ಅಂತ ವಿಚಾರಿಸಬಾರ್ದ. ಅವನಿಗೋಸ್ಕರ ತಾನೆ ನಾನು ಇಷ್ಟೆಲ್ಲ ಮಾಡಿದ್ದು. ಅವ್ರ ಅಪ್ಪನ ಮಾತು ನಂಬ್ಕೊಂಡು ಅವನು ನನ್ನ ಕೈ ಬಿಟ್ಬಿಟ್ನ. ಅಯ್ಯೋ, ಯಾಕೆ ಮೀನಾಕ್ಷಿ ಹೇಗೆ ಓಡಾಡ್ತಾ ಇದೀಯಾ? ಅದು ಸುಮ್ಮನೆ ಗಾಳಿ ತಗೊಳ್ಳೋಣ ಅಂತ ಓಡಾಡ್ತಾ ಇದ್ದೀನಿ. ಯಾಕೆ ನಿಮ್ಮ ಮನೇಲಿ ಫ್ಯಾನ್ ಇಲ್ವಾ? ಇಲ್ಲ, ನಾಲ್ಕು ತಂದು ಕೊಡ್ತೀಯಾ? ಕೇಳೋದು ನೋಡು, ನನ್ನ ಕಷ್ಟ ನನಗೆ. ನಮ್ಮನೆ ಮುಂದೆ ನಾನು ನಿಂತಾದ್ರೂ ಇರ್ತೀನಿ, ಮಲ್ಗಾದ್ರೂ ಇರ್ತೀನಿ, ಉರುಳು ಸೇವೆ ಆದ್ರೂ ಮಾಡ್ತೀನಿ. ಅದನ್ನ ಕಟ್ಕೊಂಡು ನಿನ್ಗೆ ಏನಾಗಬೇಕು? ಜಾಗ ಖಾಲಿ ಮಾಡಿಲ್ಲಿಂದ. ನಿನ್ನ ಮಗನ ಮದುವೆ ಮುರಿದು ಬಿತ್ತು ಅಂತ ಬೇಜಾರಲ್ಲಿ ಓಡಾಡ್ತಾ ಇದೀಯಾ? ಇಲ್ಲಮ್ಮ, ನಿನ್ನ ಮದುವೆ ಮುರಿದು ಬಿತ್ತು ಅನ್ನೋ ದುಃಖದಲ್ಲಿ ಹೀಗೆ ಓಡಾಡ್ತಾ ಇದ್ದೀನಿ. ಹೇಳ್ದೆ ತಾನೆ ಇಲ್ಲಿಂದ ಕಳ್ಸ್ಕೊಂತ. ಏಯ್, ಏನ್ ಹಾಕಿ ಕೆಕ್ಕಿಸ್ಕೊಂಡು ನೋಡ್ತಿದ್ಯಾ? ಇಲ್ಲಿಂದ ಹೋಗು ಅಂದೆ ತಾನೆ ನಾನು ನಿನ್ಗೆ. ಮೀನಾಕ್ಷಿ, ನಿನಗೆ ಹುಚ್ಚಿ ಹಿಡಿದು ಬಿಟ್ಟಿದೆ. ಹ್ಞೂ, ಹಿಡಿದಿದೆ. ಈ ಹುಚ್ಚಿ ನೀನು ಹುಚ್ಚಿಡ್ಸೋ ಮೊದಲು ಇಲ್ಲಿಂದ ಹೊರಟೋಗು. ಅಯ್ಯೋ, ಯಾಕೆ ಹಿಂಗೆ ಕೂಗಾಡ್ತೀಯ? ಹೋಗ್ತೀನಿ ಬಿಡು. ಹೋಗ್ತೀನಿ. ಯಾವಳ ಬಂದು 1000 ಪ್ರಶ್ನೆ ಕೇಳೋಂಗ್ ಆಗೋಯ್ತು. ಇವ್ರಿಗೆಲ್ಲ ನಾನು ಉತ್ತರ ಕೊಡ್ಬೇಕು. ದೇವ್ರೆ, ಪ್ಲೀಸ್ ನನ್ನ ಕಾಪಾಡೋದಕ್ಕೆ ಯಾರಾದ್ರೂ ಕಳಿಸ್ಬಾರ್ದ?
ಮೈದಲ್ಲ ಏನಾಯ್ತು ನಿನಗೆ? ನನ್ನ ಕಥೆಯಲ್ಲಿ ನೀವು ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ? ನಿನಗೆ ಸಪೋರ್ಟ್ ಮಾಡಿದೆ ಅಂತ ನನ್ನ ಮನೆಯಿಂದ ಒದ್ದು ಹೊರಗೆ ಹಾಕಿದ್ದಾರೆ.